ವೆಲ್ಕಮ್ ಟು ಮೈ ಚಾನಲ್. ಐ ಆಮ್ ರಾಜೇಶ್. ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರತಿ ದಿವಸ ಇಂಗ್ಲಿಷ್ನಲ್ಲಿ ಮಾತಾಡಬೇಕಾದ್ರೆ ರೆಗ್ಯುಲರ್ ಆಗಿ ಯೂಸ್ ಮಾಡುವಂತ ಅಂದ್ರೆ ಪದೇ ಪದೇ ಬಳಸುವಂತ 20 ವರ್ಡ್ಸ್ ಅನ್ನ ಈ ವಿಡಿಯೋಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಜಸ್ಟ್ ನೀವು ಸ್ಕ್ರೀನ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ್ಯಾವ ವರ್ಡ್ಸ್ ಗಳಿದಾವೆ ಅಂತ ಹೇಳಿ. ಸೊ ಇಂಗ್ಲಿಷ್ ನಲ್ಲಿರೋ ಈ ವರ್ಡ್ಸ್ ಗಳು ಕನ್ನಡದಲ್ಲಿ ಯಾವ ಮೀನಿಂಗ್ ಅನ್ನ ಕನ್ವೆ ಮಾಡುತ್ತೆ ಅಂಡ್ ಯಾವ ಸಮಯ ಸಂದರ್ಭದಲ್ಲಿ ಯಾವ ತರ ಮೀನಿಂಗ್ ಅನ್ನ ಜನರೇಟ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ಬೇಕಾಗತ್ತೆ ಅನ್ನೋದನ್ನ ಡೀಟೇಲ್ಡ್ ಆಗಿ ಒನ್ ಬೈ ಒನ್ ಆಗಿ ನೋಡ್ತಾ ಹೋಗೋಣ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲನೇದು ಸಮ್ ಹೌ ಅಂದ್ರೆ ಯಾವುದೋ ರೀತಿಯಲ್ಲಿ ಅಥವಾ ಹೇಗೋ ಅನ್ನೋ ಸೆನ್ಸ್ ಅಲ್ಲಿ ಕೂಡ ಯೂಸ್ ಆಗತ್ತೆ. ಕನ್ನಡದಲ್ಲಿ ನಾವು ಹೇಳ್ಬೇಕಾದ್ರೆ ಕೆಲವೊಂದ್ಸಲಿ ಬೇರೆ ಬೇರೆ ರೀತಿನಲ್ಲಿ ಬಳಸ್ತೀವಿ. ಇಲ್ಲಿ ಯಾವುದೋ ರೀತಿನಲ್ಲಿ ಅಂತ ಇದೆ, ಹೇಗೂ ಅನ್ನೋದು ಕೂಡ ಇದಕ್ಕೆ ಮೀನಿಂಗ್ ಅನ್ನ ಕೊಡುತ್ತೆ. ಸೆಂಟೆನ್ಸ್ ನೋಡೋಣ ಇವಾಗ. ವಿ ವಿಲ್ ಫಿನಿಶ್ ದಿಸ್ ವರ್ಕ್ ಸಮ್ ಹೌ. ನಾವು ಈ ಕೆಲಸವನ್ನು ಯಾವುದೋ ರೀತಿಯಲ್ಲಿ ಮುಗಿಸುತ್ತೇವೆ ಅಥವಾ ಹೇಗೋ ಮಾಡ್ತೀವಿ ಅಂತ ಹೇಳಿ. ಈಗ ಯಾವಾಗ ಹೇಳ್ತೀವಿ ಅಂತಂದ್ರೆ ನಾವ್ ಯಾವ್ದೋ ಒಂದು ಕೆಲಸ ಮಾಡ್ತಾ ಇರ್ತೀವಿ. ನಮ್ಮನ್ನ ಯಾರೋ ಕೇಳ್ತಾರೆ ನೀನ್ ಹೆಂಗ್ ಮಾಡ್ತೀಯಪ್ಪ ಅಂತ ಹೇಳಿ. ಅಂದ್ರೆ ಸ್ವಲ್ಪ ಕಷ್ಟವಾಗಿರೋ ಕೆಲಸ ಅಥವಾ ಕ್ಲಿಷ್ಟವಾಗಿರೋ ಕೆಲಸ ಅಂತ ಅನ್ಕೊಳ್ಳಿ. ನಮಗೂ ಕ್ಲಾರಿಟಿ ಇರಲ್ಲ ಏನ್ ಮಾಡ್ಬೇಕಾಗತ್ತೆ ಏನ್ ಬಿಡ್ಬೇಕಾಗತ್ತೆ ಅಂತ ಹೇಳಿ. ಸೊ ನಾವು ನಾರ್ಮಲಿ ಹೇಳ್ತೀವಲ್ಲ ನಾವು ಹೆಂಗೋ ಮಾಡಿ ಮುಗಿಸ್ತೀನಿ ಹೇಗೋ ಮಾಡ್ತೀನಿ ಅಂತ ಹೇಳಿ. ಸೊ ಆ ತರ ಮಾತಾಡುವಾಗ ನಾವು ಈ ವರ್ಡ್ ಅನ್ನ ಯೂಸ್ ಮಾಡ್ಬೇಕಾಗತ್ತೆ ಸಮ್ ಹೌ. ಸೆಕೆಂಡ್ ಒನ್ ಬಂದ್ರೆ ಎನಿವೇರ್ ಅಂದ್ರೆ ಯಾವುದೇ ಸ್ಥಳದಲ್ಲಿ ಅಥವಾ ಎಲ್ಲಾದ್ರೂ ಅಂತ ಹೇಳಿ. ಸೊ ಯು ಕ್ಯಾನ್ ಸಿಟ್ ಎನಿವೇರ್, ನೀವು ಯಾವುದೇ ಸ್ಥಳದಲ್ಲಿ ಕುಳಿತುಕೊಳ್ಳಬಹುದು. ನಾವು ಯಾರಿಗಾದ್ರೂ ಹೇಳುವಾಗ ಸುಮ್ಮನೆ ಜಸ್ಟ್ ನಾನೊಂದು ಒಂದೊಂದು ಸೆಂಟೆನ್ಸ್ ಅನ್ನ ಹಾಕಿದ್ದೀನಿ. ನೀವು ಈ ತರ ನಾವು ಕನ್ನಡದಲ್ಲಿ ಮಾತಾಡಬೇಕಾದ್ರೆ ನಾರ್ಮಲಿ ಈ ವರ್ಡ್ಸ್ ಗಳು ಎಲ್ಲೆಲ್ಲಿ ಬರುತ್ತೋ ಆ ಎಲ್ಲಾ ಜಾಗದಲ್ಲಿ ನೀವು ಇಲ್ಲಿ ಇಂಗ್ಲಿಷ್ ವರ್ಷನ್ ಯಾವ ವರ್ಡ್ಸ್ ಇದೆಯಲ್ಲ ಅದನ್ನ ಹಾಕೊಂಡು ನೀವು ಸೆಂಟೆನ್ಸ್ ಅನ್ನ ಫ್ರೇಮ್ ಮಾಡ್ಬೋದಾಗತ್ತೆ ಅಥವಾ ಮಾತಾಡ್ಬೋದಾಗತ್ತೆ. ಥರ್ಡ್ ಒನ್ ಬಂದು ಈವನ್ ಟುಡೇ ಅಂದ್ರೆ ಇಂದೂ ಕೂಡ ಅಂತ ಹೇಳಿ. ಈವನ್ ಟುಡೇ ಇಟ್ ಈಸ್ ರೈನಿಂಗ್ ಅಂದ್ರೆ ಇವತ್ತು ಬರುತ್ತೆ ಅಂತ ನಮ್ಗೆ ಎಕ್ಸ್ಪೆಕ್ಟೇಷನ್ ಇರಲ್ಲ ಅಥವಾ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ಇವತ್ತೂ ಕೂಡ ಕಂಟಿನ್ಯೂ ಆಗಿದೆ, ಇವತ್ತು ಕೂಡ ಬರ್ತಾ ಇದೆ, ಇವತ್ತು ಕೂಡ ಆಗ್ತಾ ಇದೆ, ಇವತ್ತು ಕೂಡ ಮಾತಾಡ್ತಾ ಇದ್ದಾರೆ ಅಂತ ನಾವು ಇಂದೂ ಕೂಡ ಅಂತ ಹೇಳ್ತೀವಲ್ಲ ಅವಾಗ ಈವನ್ ಟುಡೇನ ಯೂಸ್ ಮಾಡಬೇಕು. ಸೊ ಈವನ್ ಟುಡೇ ಇಟ್ ಈಸ್ ರೈನಿಂಗ್, ಇಂದು ಕೂಡ ಮಳೆ ಬರ್ತಿದೆ. ಯಾರೋ ರೆಗ್ಯುಲರ್ ಆಗಿ ಆಬ್ಸೆಂಟ್ ಆಗಿರ್ತಾರೆ ಅಂತ ಅನ್ಕೊಳ್ಳಿ, ಆಫೀಸ್ಗೋ ಕಾಲೇಜ್ಗೋ ಸ್ಕೂಲ್ಗೋ ಏನ್ಕಾದ್ರೂ ಆಗಿರ್ಲಿ. ಈವನ್ ಟುಡೇ ಹಿ ಇಸ್ ಆಬ್ಸೆಂಟ್ ಅಥವಾ ಶಿ ಇಸ್ ಆಬ್ಸೆಂಟ್ ಅಂತ ಹೇಳಿದ್ರೆ ಇಂದೂ ಕೂಡ ಬಂದಿಲ್ಲ, ಇವತ್ತು ಕೂಡ ಬಂದಿಲ್ಲ ಅನ್ನೋ ಸೆನ್ಸ್ ನಲ್ಲಿ. ಫೋರ್ತ್ ಒನ್ ಎನಿ ಟೈಮ್ ಅಂದ್ರೆ ಯಾವಾಗ ಬೇಕಾದ್ರೂ ಅಂತ ಹೇಳಿ. ಯು ಕ್ಯಾನ್ ಕಾಲ್ ಮೀ ಎನಿ ಟೈಮ್, ಯು ಕ್ಯಾನ್ ಮೀಟ್ ಮೀ ಎನಿ ಟೈಮ್, ಯು ಕ್ಯಾನ್ ಕಮ್ ಎನಿ ಟೈಮ್, ಯು ಕ್ಯಾನ್ ಗೋ ಎನಿ ಟೈಮ್ ಅಂತ ಹೇಳ್ತೀವಲ್ಲ ಆ ಸೆನ್ಸ್ ನಲ್ಲಿ ನೀವು ನನಗೆ ಯಾವಾಗ ಬೇಕಾದರೂ ಕರೆ ಮಾಡಬಹುದು. ಸೊ ಅದನ್ನ ನಾನು ಇವಾಗ ಇಷ್ಟೊತ್ತು ಇಂಗ್ಲಿಷ್ ನಲ್ಲಿ ಹೇಳಿದ್ನಲ್ಲ ಅದ್ರದ್ದು ಕನ್ನಡ ವರ್ಷನ್ ನೀವು ಯಾವಾಗ ಆ ತರ ಮಾತಾಡ್ಬೇಕಾಗತ್ತೆ ಅದನ್ನ ಯೂಸ್ ಮಾಡ್ಕೊಂಡು ರಿಪ್ಲೇಸ್ ಮಾಡ್ಕೊಳ್ಬಹುದು. ಅಂಡ್ ನೆಕ್ಸ್ಟ್ ಒನ್ ವೆನ್ ಎವರ್ ಅಂದ್ರೆ ಯಾವಾಗಲಾದರೂ. ಕಮ್ ಟು ಮೈ ಹೌಸ್ ವೆನ್ ಎವರ್ ಯು ಆರ್ ಫ್ರೀ, ನಿಮಗೆ ಯಾವಾಗಲಾದರೂ ಬಿಡುವು ಸಿಕ್ಕಾಗ ನಮ್ಮ ಮನೆಗೆ ಬನ್ನಿ. ವೆನ್ ಎವರ್ ಯಾವಾಗಾದ್ರೂ ಅನ್ನೋ ಸೆನ್ಸ್ ನಲ್ಲಿ ನಾವು ಯೂಸ್ ಮಾಡಬೇಕಾದ್ರೆ ಇದನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಬಂದು ಈವನ್ ದೆನ್ ಆಗಲೂ ಸಹ. ಇಟ್ ಟ್ರೈಡ್ ಹಾರ್ಡ್ ಬಟ್ ಈವನ್ ದೆನ್ ಇಟ್ ಫೈಲ್ಡ್, ಅವನು ತುಂಬಾ ಪ್ರಯತ್ನಿಸಿದ ಆದರೆ ಆಗ್ಲೂ ಸಹ ವಿಫಲನಾದ. ಅಂದ್ರೆ ಪ್ರಯತ್ನ ಪಟ್ಟರೂ ಕೂಡ ಅವನು ವಿಫಲನಾದ, ಆಗ್ಲೂ ಸಹ ಹಾಗಿದ್ರೂ ಸಹ ಅಂತ ಹೇಳ್ತೀವಲ್ಲ ಅವಾಗ ಇದನ್ನ ಯೂಸ್ ಮಾಡ್ತೀವಿ. ಸೆವೆಂತ್ ಒನ್ ಹೌ ಎವರ್, ಆದರೂ. ಹಿ ವಾಸ್ ಟೈರ್ಡ್ ಹೌ ಎವರ್ ಹಿ ಫಿನಿಶ್ಡ್ ದ ವರ್ಕ್, ಅವನಿಗೆ ಸುಸ್ತಾಗಿತ್ತು ಆದರೂ ಅವನ ಕೆಲಸ ಮುಗಿಸಿದ. ಇದನ್ನ ಹೆಂಗ್ ಯೂಸ್ ಮಾಡ್ತೀವಿ ಅಂದ್ರೆ ಈಗ ಸುಸ್ತಾಗಿದೆ ಅಂತಂದ್ರೆ ಕೆಲಸ ಮುಗಿಸುವಂಥದ್ದು ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಅಲ್ಲ. ಸುಸ್ತಾಗಿರೋ ಕಾರಣಕ್ಕೋಸ್ಕರ ಕೆಲಸ ಡಿಲೇ ಆಗಬೇಕು ಅಥವಾ ಕೆಲಸ ಮುಗಿಸ್ತಾನೆ ಇರಬೇಕು. ಸುಸ್ತಾಗಿದ್ರು ಕೂಡ ಕೆಲಸ ಮಾಡೋ ಕಂಡೀಷನ್ ಅಲ್ಲಿ ಆತ ಇಲ್ಲದೆ ಇದ್ರು ಕೂಡ ಕೆಲಸ ಮಾಡಿ ಮುಗಿಸಿದ್ದಾನೆ ಅಂತಂದ್ರೆ ಆ ತರದನ್ನ ಮಾತಾಡುವಾಗ ನಾವು ಹೌ ಎವರ್ ಅನ್ನ ಯೂಸ್ ಮಾಡ್ತೀವಿ. ಮೋರ್ ಆರ್ ಲೆಸ್ ಡಿಸ್ಪೈಟ್ ವರ್ಡ್ ಕೇಳಿರ್ತೀರಿ ಅಂತ ಅನ್ಸುತ್ತೆ. ಸೊ ಆ ಸೆನ್ಸ್ ನಲ್ಲಿ ಇದನ್ನ ಯೂಸ್ ಮಾಡುವಂಥದ್ದು. ಅದನ್ನೆಲ್ಲ ಮತ್ತೊಂದು ವಿಡಿಯೋ ಮಾಡ್ತೀನಿ. ಇನ್ಸ್ಪೈಟ್ ಆಫ್, ಡಿಸ್ಪೈಟ್, ನೆವರ್ ದ ಲೆಸ್ ಈ ತರದವೆಲ್ಲ ಬರ್ತಾವಲ್ಲ ಅವನ್ನ ಯೂಸ್ ಮಾಡ್ಕೊಂಡು. ದೆನ್ ಸಮ್ ಟೈಮ್ಸ್ ಅಂದ್ರೆ ಕೆಲವೊಮ್ಮೆ. ಸಮ್ ಟೈಮ್ಸ್ ಐ ಲೈಕ್ ಟು ರೀಡ್ ಬುಕ್ಸ್, ಕೆಲವೊಮ್ಮೆ ನನಗೆ ಪುಸ್ತಕ ಓದಲು ಇಷ್ಟ. ಕೆಲವೊಮ್ಮೆ ಯಾವಾಗ್ಲೂ ಅನ್ಸಲ್ಲ. ಈಗ ನಾವು ಮಾತಾಡ್ಬೇಕಾದ್ರೆ ಒಮ್ಮೊಮ್ಮೆ ಹಿಂಗಾಗುತ್ತೆ ಅವಾಗವಾಗ ಹಿಂಗಾಗುತ್ತೆ ಅಂತೀವಲ್ಲ ಅದನ್ನ ಇಂಗ್ಲಿಷ್ ನಲ್ಲಿ ಸಮ್ ಟೈಮ್ಸ್ ಇಟ್ ಹ್ಯಾಪನ್ಸ್ ಅಂತೀವಿ ನೋಡಿ. ಆ ಸೆನ್ಸ್ ನಲ್ಲಿ ಯೂಸ್ ಮಾಡುವಾಗ ಇದನ್ನ ಯೂಸ್ ಮಾಡ್ತೀವಿ. ಅಂಡ್ ನೆಕ್ಸ್ಟ್ ಒನ್ ಎನಿ ಟೈಮ್ ಅಂದ್ರೆ ಯಾವಾಗ ಬೇಕಾದ್ರೂ ಅಂತ ಹೇಳಿ. ಸೊ ಎನಿವೇರ್ ಅಂದ್ರೆ ಎಲ್ಲಾದ್ರೂ, ಎನಿ ಟೈಮ್ ಅಂದ್ರೆ ಯಾವಾಗ ಬೇಕಾದ್ರೂ ಅನ್ನೋ ಅರ್ಥದಲ್ಲಿ ನಾವು ಇದನ್ನ ಯೂಸ್ ಮಾಡುವಂಥದ್ದು. ಯು ಕ್ಯಾನ್ ವಿಸಿಟ್ ಅಸ್ ಎನಿ ಟೈಮ್, ನೀವು ಯಾವಾಗ ಬೇಕಾದರೂ ನಮ್ಮನ್ನು ಭೇಟಿ ಮಾಡಬಹುದು. ಅಂದ್ರೆ ಯಾವಾಗ ಬೇಕಾದ್ರೂ ಯಾವಾಗಾದ್ರೂ ಅಂತ ನಾವು ಯಾವಾಗ ಯಾವಾಗ ಯೂಸ್ ಮಾಡ್ತೀವೋ ರೆಗ್ಯುಲರ್ ಆಗಿ ಮಾತಾಡ್ಬೇಕಾದ್ರೆ ನಾನು ಕನ್ನಡದನ್ನ ಹೇಳ್ತಾ ಇದ್ದೇನೆ, ಅದನ್ನೇ ಇಂಗ್ಲಿಷ್ ನಲ್ಲಿ ಸೆಂಟೆನ್ಸ್ ಅನ್ನ ಫ್ರೇಮ್ ಮಾಡ್ತೀವಿ ಅಂದ್ರೆ ಈ ವರ್ಡ್ ಅನ್ನ ಹಾಕೊಂಡು ನಾವು ಸೆಂಟೆನ್ಸ್ ಅನ್ನ ಫ್ರೇಮ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಒನ್ ನೆವರ್ ಎಗೈನ್, ಮತ್ತೆ ಎಂದಿಗೂ ಇಲ್ಲ. ಐ ವಿಲ್ ನೆವರ್ ಎಗೈನ್ ಮೇಕ್ ದಿಸ್ ಮಿಸ್ಟೇಕ್, ನಾನೇನೋ ಮಿಸ್ಟೇಕ್ ಮಾಡ್ಬಿಟ್ಟಿರ್ತೀನಿ, ನಾನು ಇದು ಯಾವತ್ತಿಗೂ ಮಾಡಲ್ಲ ಅಂತ ಹೇಳ್ತೀವಲ್ಲ. ಸೊ ನಾನು ಮತ್ತೆ ಎಂದಿಗೂ ಕೂಡ ಈ ತಪ್ಪನ್ನು ಮಾಡೋದಿಲ್ಲ, ಮತ್ತೆ ನಾನು ಎಂದಿಗೂ ಅವ್ರ ಜೊತೆ ಮಾತಾಡೋದಿಲ್ಲ, ಮತ್ತೆ ಎಂದಿಗೂ ಅಲ್ಲಿಗೆ ನಾನು ಹೋಗೋದಿಲ್ಲ, ಮತ್ತೆ ನಾನು ಎಂದಿಗೂ ಈ ತರ ಬರೆಯೋದಿಲ್ಲ. ಈ ತರದ್ದು ನಾವೇನಾದ್ರೂ ಹೇಳಿ ಅದು
ಅದು ಸೀರಿಯಸ್ ಆಗಿ ಹೇಳಲಿ, ತಮಾಷೆಗೆ ಹೇಳಲಿ, ಅಥವಾ ನಾವು ಒಂಥರ ಡಿಸಿಷನ್ ತಗೊಳ್ಳೋ ಥರದ್ದು ಟೋನಲ್ಲಿ ಮಾತಾಡಲಿ, ಯಾವುದೇ ಟೋನ್ ಆಗಿರಲಿ ಅದು, ಬಟ್ ಈ ಅರ್ಥ ಕೊಡೋಂಗೆ ನಾವು ಮಾತಾಡ್ತಿದ್ದೀವಿ ಅಂತಂದ್ರೆ ಈ ವರ್ಡನ್ನು ಯೂಸ್ ಮಾಡ್ಕೋಬೇಕಾಗತ್ತೆ. 11th ಒನ್, ದಟ್ಸ್ ವೈ, ಅದೇ ಕಾರಣಕ್ಕೆ. ಆಲ್ಮೋಸ್ಟ್ ಸೋ ಅಥವಾ ಹೆನ್ಸ್ ಅಂತೀವಲ್ಲ, ಆ ಸೆನ್ಸ್ ನಲ್ಲಿ ಯೂಸ್ ಮಾಡ್ತೀವಿ, ಬಟ್ ಮೋರ್ ಇನ್ಫಾರ್ಮಲ್ ಅನ್ನೋ ಹಂಗೆ. ಐ ವಾಸ್ ಲೇಟ್, ದಟ್ಸ್ ವೈ ಐ ಮಿಸ್ಡ್ ದ ಬಸ್. ನಾನು ತಡವಾಗಿ ಬಂದೆ, ಅದೇ ಕಾರಣಕ್ಕೆ ಬಸ್ ತಪ್ಪಿಸಿಕೊಂಡೆ. ನೆಕ್ಸ್ಟ್, ದೆನ್, ಆಗ ಅಥವಾ ಆಮೇಲೆ. ಸಿಚುಯೇಷನ್ ತಕ್ಕಂಗೆ ಇದನ್ನ ಎರಡೂ ಸೆನ್ಸ್ ನಲ್ಲಿ ಕೂಡ ಯೂಸ್ ಮಾಡ್ತೀವಿ. ಫಸ್ಟ್ ಫಿನಿಶ್ ಯುವರ್ ಸ್ಟಡಿ, ದೆನ್ ಯು ಕ್ಯಾನ್ ಪ್ಲೇ. ಮೊದಲು ನಿನ್ನ ಓದನ್ನು ಮುಗಿಸು, ಆಗ ನೀನು ಆಟ ಆಡಬಹುದು, ಅಥವಾ ಆಮೇಲೆ ನೀನು ಆಟ ಆಡಬಹುದು ಅಂತ ಹೇಳಿ ಇದನ್ನು ಒಂದರ್ಥದಲ್ಲಿ ಯೂಸ್ ಮಾಡ್ತೀವಿ. ಈಗ ಪ್ರೆಸೆಂಟ್ ಪ್ರೈಮ್ ಮಿನಿಸ್ಟರ್ ಅನ್ನೋದಕ್ಕಿಂತ ನಾವು ಅನ್ನೋದನ್ನ ಆಪೋಸಿಟ್ ಆಗಿ ಹೇಳ್ತೀವಿ ಅಂತಂದ್ರೆ ದೆನ್ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ತೀವಿ. ಅಂದ್ರೆ ಫಾರ್ ಎಕ್ಸಾಂಪಲ್, ಈಗ ಮನಮೋಹನ್ ಸಿಂಗ್ ಪಿ ಎಂ ಆಗಿದ್ರಲ್ಲ, ಪ್ರಧಾನ ಮಂತ್ರಿ ಆಗಿದ್ರಲ್ಲ, ಪ್ರಧಾನ ಮಂತ್ರಿ ಅವರಾಗಿದ್ದಾಗ ಏನು ಆಯ್ತು ಅಂತ ನಾವು ಹೇಳುವಾಗ ಆ ಟೈಮಲ್ಲಿ ದೆನ್ ಪ್ರೈಮ್ ಮಿನಿಸ್ಟರ್ ಅಂತ ಹೇಳಿದ್ರೆ ಆಗಿನ ಪ್ರಧಾನ ಮಂತ್ರಿ ಅಂತ ಹೇಳ್ತೀವಲ್ಲ, ಆ ಸೆನ್ಸ್ ನಲ್ಲೂ ಕೂಡ ಯೂಸ್ ಮಾಡ್ತೀವಿ. ಆಗ ಅಂತಾನು ಯೂಸ್ ಮಾಡ್ತೀವಿ, ಆಮೇಲೆ ಅನ್ನೋದು ಕನ್ನಡದಲ್ಲಿ ಎರಡನ್ನು ಸಿಮಿಲರ್ ಆಗಿ ಯೂಸ್ ಮಾಡ್ತೀವಿ ಆಲ್ಮೋಸ್ಟ್. ಸೊ ಈ ತರದನ್ನ ಹೇಳುವಾಗ ದೆನ್ ಅನ್ನ ಯೂಸ್ ಮಾಡಬೇಕು. ಅಂಡ್ ನೆಕ್ಸ್ಟ್ ಒನ್, ವಾಟ್ ನೆಕ್ಸ್ಟ್, ಮುಂದೇನು. ವಿ ಫಿನಿಶ್ಡ್ ದಿಸ್ ಪ್ರಾಜೆಕ್ಟ್, ವಾಟ್ ನೆಕ್ಸ್ಟ್. ಐ ಫಿನಿಶ್ಡ್ ದಿಸ್ ಪೊಯಮ್, ವಾಟ್ ನೆಕ್ಸ್ಟ್. ಐ ಫಿನಿಶ್ಡ್ ದಿಸ್ ವರ್ಕ್, ವಾಟ್ ನೆಕ್ಸ್ಟ್. ಸೊ ಒಂದು ಕೆಲಸವನ್ನು ಮುಗಿಸಿದ ಮೇಲೆ ಮುಂದಕ್ಕೇನು, ಮುಂದೇನು ಅಂತ ನಾವು ಕೇಳ್ತೀವಲ್ಲ, ಅದನ್ನು ಹೇಳುವಾಗ ಈ ತರದ್ದು. ಸೊ ವಿ ಫಿನಿಶ್ಡ್ ದಿಸ್ ಪ್ರಾಜೆಕ್ಟ್, ವಾಟ್ ನೆಕ್ಸ್ಟ್. ನಾವು ಈ ಯೋಜನೆಯನ್ನು ಮುಗಿಸಿದ್ದೇವೆ, ಮುಂದೇನು ಅನ್ನೋ ಅರ್ಥ ಮಾತಾಡುವಾಗ. ಸಮ್ ಹೌ, ಯಾವುದೋ ರೀತಿಯಲ್ಲಿ, ಎಗೇನ್ ಹೇಗೋ ಅನ್ನೋ ಹಂಗೆ. ಸಮ್ ಹೌ ಶಿ ಫೌಂಡ್ ದ ಕೀಸ್, ಯಾವುದೋ ರೀತಿಯಲ್ಲಿ ಅವಳಿಗೆ ಬೀಗದ ಕೈಗಳು ಸಿಕ್ಕಿದವು. ಆನ್ ದ ಟಾಪ್ ಆಫ್ ದಟ್, ಎಲ್ಲದರ ಮೇಲಾಗಿ. ಅಂದ್ರೆ ಮೇಲೆ ಅಂದ್ರೆ ಇಲ್ಲಿ ಲಿಟ್ರಲಿ ಮೀನಿಂಗ್ ತಗೋಬಾರ್ದು. ನಾವೇನೋ ಒಂದನ್ನ ಇಡ್ತಾ ಇದೀವಿ, ಅದ್ರ ಮೇಲೆ ನಂಗೆ ತಗೋಬಾರ್ದು ಅದನ್ನ. ಇಟ್ ವಾಸ್ ರೈನಿಂಗ್ ಅಂಡ್ ಆನ್ ಟಾಪ್ ಆಫ್ ದಟ್ ದ ಬಸ್ ವಾಸ್ ಲೇಟ್. ಮಳೆ ಬರ್ತಿತ್ತು, ಎಲ್ಲದರ ಮೇಲಾಗಿ ಬಸ್ ತಡವಾಗಿ ಬಂತು. ಈಗ ನಾವು ಸೀಕ್ವೆನ್ಸ್ ನಲ್ಲಿ ಒಂದು 2-3 ಇನ್ಸಿಡೆಂಟ್ಸ್ ಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ. ಅದನ್ನೆಲ್ಲ ಮಾತಾಡಿ ಅದರಲ್ಲಿ ಯಾವ್ದಾದ್ರು ಒಂದನ್ನ ನಾವು ಹೈಲೈಟ್ ಮಾಡಿ ಮಾತಾಡ್ಬೇಕಾಗತ್ತೆ. ಸೊ ಆ ತರ ಹೈಲೈಟ್ ಮಾಡಿ ಮಾತಾಡುವಾಗ, ಅಥವಾ ಅದರದ್ದು ಮೇನ್ ಇಂಪಾರ್ಟೆನ್ಸ್ ಅನ್ನ ಕೊಟ್ಟು ಎಂಫಸೈಸ್ ಮಾಡಿ ಮಾತಾಡ್ಬೇಕಾದ್ರೆ ಆನ್ ಟಾಪ್ ಆಫ್ ದಟ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಇಲ್ಲಿ ಮಳೆನೂ ಬರ್ತಾ ಇತ್ತು, ಮತ್ತೇನೋ ಆಗಿತ್ತು. ಈಗ ನಾನು ಲೇಟಾಗಿ ಬಂದಿದ್ದೀನಿ. ಇವಾಗ ಯಾಕೆ ಲೇಟಾಗಿ ಬಂದಿದ್ಯಾ ಅಂತ ಯಾರಾದ್ರೂ ಕೇಳಿದ್ರೆ, ಮಳೆ ಬರ್ತಾ ಇತ್ತು ಅಥವಾ ಟ್ರಾಫಿಕ್ ಜಾಮ್ ಆಗಿತ್ತು ಏನೇನೋ ಹೇಳ್ಬಿಟ್ಟು ಆನ್ ದ ಟಾಪ್ ಆಫ್ ದಟ್ ಬಸ್ ವಾಸ್ ಲೇಟ್. ಎಲ್ಲದಕ್ಕಿಂತ ಮೇನ್ ರೀಸನ್ ನಾನು ಲೇಟಾಗಿ ಬರೋದಕ್ಕೆ ಮಳೆನೂ ರೀಸನ್, ಟ್ರಾಫಿಕ್ ರೀಸನ್, ಎಲ್ಲಾನು ರೀಸನ್. ಬಟ್ ಎಲ್ಲಾದ್ರೂ ಮೇಲೆ ಮೇನ್ ರೀಸನ್ ಯಾವುದು, ಬಸ್ಸು ತಡವಾಗಿ ಬಂದಿರೋವಂಥದ್ದು. ಸೊ ಅಂಥದ್ದನ್ನ ಹೇಳಿ ನಾವು ಹೈಲೈಟ್ ಮಾಡುವಾಗ ಆನ್ ಟಾಪ್ ಆಫ್ ದಟ್ ಅನ್ನ ಯೂಸ್ ಮಾಡಬೇಕು. ನೆಕ್ಸ್ಟ್, ಅಟ್ಲೀಸ್ಟ್, ಕನಿಷ್ಠವಾದರೂ. ಡ್ರಿಂಕ್ ಅಟ್ಲೀಸ್ಟ್ 1 ಗ್ಲಾಸ್ ಆಫ್ ವಾಟರ್, ಕನಿಷ್ಠ 1 ಲೋಟನಾದ್ರೂ ನೀರು ಕುಡಿ ಅಂತ ಹೇಳ್ತೀವಲ್ಲ. ಸೊ ಇದನ್ನ ಯಾವ ಸೆನ್ಸಲ್ಲಿ ಬೇಕಾದ್ರೂ ತಗೊಳ್ಬೋದು ನೀವು. ಅಟ್ಲೀಸ್ಟ್ ಒಂದ್ ಸ್ವಲ್ಪ ಏನಾದ್ರು ತಿನ್ನಪ್ಪ, ಅಟ್ಲೀಸ್ಟ್ ಒಂದ್ಸಲ ಅವ್ರ ಜೊತೆಗೆ ಮಾತಾಡು, ಅಟ್ಲೀಸ್ಟ್ ನೀನು ಒಮ್ಮೆ ಈ ಕಡೆ ನೋಡು, ಅಟ್ಲೀಸ್ಟ್ ಒಂದ್ಸಲಿ ಅಲ್ಲಿ ಕಡೆ ನೋಡು, ಹಿಂಗೇನಾದ್ರೂ ಹೇಳ್ತಿರ್ತೀವಲ್ಲ ನಾವು, ಕನಿಷ್ಠವಾದ್ರು ಕನಿಷ್ಠ ಪಕ್ಷದಲ್ಲಿ ಅಂತ, ಕೊನೆ ಪಕ್ಷ ಅಂತೀವಲ್ಲ, ಅದನ್ನ ಹೇಳ್ಬೇಕಾದ್ರೆ ಇಲ್ಲಿ ಅಟ್ಲೀಸ್ಟ್ ಅನ್ನ ಯೂಸ್ ಮಾಡಬೇಕು. ದೆನ್, ಇನ್ಫ್ಯಾಕ್ಟ್, ವಾಸ್ತವವಾಗಿ, ನಿಜ ಹೇಳಬೇಕು ಅಂದ್ರೆ ಅಂತವೆಲ್ಲ ನಾವು ಹಂಗೆ. ಇನ್ಫ್ಯಾಕ್ಟ್ ಐ ಡೋಂಟ್ ನೋ ದ ಟ್ರೂತ್, ವಾಸ್ತವವಾಗಿ ಅಥವಾ ನಿಜ ಹೇಳಬೇಕು ಅಂತಂದ್ರೆ ನನಗೆ ನಿಜ ಗೊತ್ತಿಲ್ಲ. ಓಕೆನಾ. ಸೊ ಇನ್ಫ್ಯಾಕ್ಟ್ ನಾನು ವಿಸಿಟ್ ಅನ್ನ ಪ್ಲೇಸ್ ಮಾಡಿಲ್ಲ, ಐ ಮೀನ್ ಸಾರಿ, ಪ್ಲೇಸ್ ಅನ್ನ ವಿಸಿಟ್ ಮಾಡಿಲ್ಲ. ಓಕೆ, ಇನ್ಫ್ಯಾಕ್ಟ್ ಇಲ್ಲಿ ಏನಾಗ್ತಿದೆ ನನಗೆ ತಿಳಿತಿಲ್ಲ ಅಂತ ಹೇಳ್ತೀವಲ್ಲ ನಾವು, ನಿಜವಾಗ್ಲೂ ಅನ್ನ ಯೂಸ್ ಮಾಡ್ತೀವಲ್ಲ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡುವಾಗ. ಸೊ ಆ ಸೆನ್ಸ್ ನಲ್ಲಿ ಇದು ಬರುತ್ತೆ. ನೆಕ್ಸ್ಟ್, ಸೋ ಫಾರ್ ಅಂದ್ರೆ ಇಲ್ಲಿಯವರೆಗೆ. ಸೋ ಫಾರ್ ಎವ್ರಿಥಿಂಗ್ ಇಸ್ ಫೈನ್ ಅಂದ್ರೆ ಇಲ್ಲಿಯವರೆಗೂ ಎಲ್ಲವೂ ಚೆನ್ನಾಗಿದೆ. ಸೊ ಇಲ್ಲಿಯವರೆಗೆ ಅಂತ ಎಷ್ಟು ನಾವೇನೇನು ಯೂಸ್ ಮಾಡ್ತೀವಲ್ಲ, ಅವಾಗೆಲ್ಲ ಕೂಡ ಸೋ ಫಾರ್ ಅನ್ನ ಯೂಸ್ ಮಾಡಬೇಕು. ಈಗ ಯಾರೋ ಕೇಳ್ತಾ ಇದ್ದೀರಾ, ಇಲ್ಲಿವರೆಗೂ ಎಷ್ಟು ಕೆಲಸ ಮುಗ್ದಿದೆ ಅಂತ ನೀವು ಕೇಳಬೇಕು. ಸೊ ಹೌ ಮಚ್ ವರ್ಕ್ ಹ್ಯಾಸ್ ಬಿನ್ ಕಂಪ್ಲೀಟೆಡ್ ಸೋ ಫಾರ್, ಇಲ್ಲಿವರೆಗೂ ಎಷ್ಟು ಕೆಲಸ ಮುಗ್ದಿದೆ. ಹೌ ಮೆನಿ ಪ್ರಾಜೆಕ್ಟ್ ಹ್ಯಾವ್ ಯು ಕಂಪ್ಲೀಟೆಡ್ ಸೋ ಫಾರ್, ಇಲ್ಲಿವರೆಗೂ ನೀನು ಎಷ್ಟು ಪ್ರಾಜೆಕ್ಟ್ಗಳನ್ನ ಕಂಪ್ಲೀಟ್ ಮಾಡಿದೀಯಾ, ಈ ತರದನ್ನ ಹೇಳಬೇಕಾದ್ರೆ. ಸೊ ಇಲ್ಲಿಯವರೆಗೆ ಅಂತ ನಾವು ಯೂಸ್ ಮಾಡುವಾಗ ಸೋ ಫಾರ್ ಅನ್ನ ಯೂಸ್ ಮಾಡ್ತೀವಿ. ಅಂಟಿಲ್ ಕೂಡ ಬರುತ್ತೆ, ಬಟ್ ಸ್ವಲ್ಪ ಸ್ಲೈಟ್ಲಿ ಡಿಫರೆನ್ಸ್ ಇರುತ್ತೆ. ಅದನ್ನ ಆ ವರ್ಡ್ಸ್ಗಳನ್ನ ಹಾಕೋದಾಗ ಡಿಸ್ಕಸ್ ಮಾಡ್ತೀನಿ. 19th ಬಂದ್ರೆ ರೈಟ್ ನೌ, ಈಗಲೇ, ಈ ಕ್ಷಣ, ತತ್ಕ್ಷಣ ಅನ್ನೋ ಹಂಗೆ. ಗೋ ಟು ಸ್ಕೂಲ್ ರೈಟ್ ನೌ, ಈಗಲೇ ಶಾಲೆಗೆ ಹೋಗು ನೀನು, ಓಕೆ ಅನ್ನೋವಾಗ ನಾವು ರೈಟ್ ನೌ ಅನ್ನ ಯೂಸ್ ಮಾಡ್ತೀವಿ. ಲಾಸ್ಟ್ ಒನ್ ಬಂದು ಬೈ ದ ವೇ ಅಂದ್ರೆ ಅಂದಹಾಗೆ. ಬೈ ದ ವೇ, ವಾಟ್ಸ್ ಯುವರ್ ನೇಮ್, ಅಂದಾಗೆ ನಿಮ್ಮ ಹೆಸರೇನು. ಸಾಮಾನ್ಯವಾಗಿ ನಾವು ಕಮ್ಯುನಿಕೇಶನ್ ಸ್ಟಾರ್ಟ್ ಮಾಡಬೇಕಾದ್ರೆ, ಐ ಮೀನ್ ಕನ್ವರ್ಸೇಷನ್ ಸ್ಟಾರ್ಟ್ ಮಾಡ್ಕೊಳ್ಳುವಾಗ ಅಂದಾಗೆ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ, ತುಂಬಾ ಫಾರ್ಮಲ್ ಆಗಿ ಮಾತಾಡುವಾಗ. ಸೊ ಆ ಟೈಮಲ್ಲಿ ಬೈ ದ ವೇ ಅನ್ನ ಯೂಸ್ ಮಾಡಬೇಕು. ಬೈ ದ ವೇ, ವಾಟ್ಸ್ ಯುವರ್ ನೇಮ್, ಅಂದಾಗೆ ನಿಮ್ಮ ಹೆಸರೇನು. ಸೊ ಇದಿಷ್ಟ ಆಗಿತ್ತು ಈ 20 ವರ್ಡ್ಸ್ಗಳು. ಇದೇ ತರದ್ದು ಸೀರೀಸ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನಿಮ್ಗೆ ಇದು ಯೂಸ್ ಆಗ್ತಿದೆ ಅಂತಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಇದನ್ನು ಶೇರ್ ಮಾಡಿ. ಹ್ಯಾಪಿ ಲರ್ನಿಂಗ್ ಅಂಡ್ ಥ್ಯಾಂಕ್ ಯು.